ಛತ್ತೀಸ್ಗಢದಲ್ಲಿ ಮತಗಟ್ಟೆಯೊಂದರ ಸಮೀಪದಲ್ಲಿನೇ ಬಾಂಬ್ ಸ್ಫೋಟವಾಗಿರುವಂತಹ ಘಟನೆಯು ಕೂಡ ನಡೆದಿದೆ. ಛತ್ತೀಸ್ಗಢದಲ್ಲಿ ಮತಗಟ್ಟೆ ಬಳಿ ಬಾಂಬ್ ಸ್ಫೋಟ ಆಗಿರ್ತಕ್ಕಂತಹ ಘಟನೆ ಈಗಾಗಲೇ ಬಲರಾಂಪುರ ಜಿಲ್ಲೆಯ ಚುನ್ಚುನಾ ಎಂಬಲ್ಲಿ ಈ ಒಂದು ಘಟನೆ ಸಂಭವಿಸಿರತಕ್ಕಂತಹದ್ದು. ಮತಗಟ್ಟೆಯ ಬಳಿ ಬಾಂಬ್ ಸ್ಫೋಟವನ್ನ ಮಾಡಿರುವಂತದ್ದು. ಕಡಿಮೆ ತೀವ್ರತೆಯ ಬಾಂಬ್ ಅನ್ನ ನಕ್ಸಲರು ಸ್ಫೋಟಿಸಿದ್ದಾರೆ. ಈಗಾಗಲೇ ಈ ಒಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಛತ್ತೀಸ್ಗಢದಲ್ಲಿ ನಕ್ಸಲರ ಅಟ್ಟಹಾಸ ಮುಂದುವರೆದಿದೆ. ಮೊನ್ನೆ ಅಷ್ಟೇ ಮತದಾನ ಪ್ರಕ್ರಿಯೆಗಿಂತ ಮುಂಚಿತವಾಗಿ ಅಂದ್ರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಶಾಸಕರೋರ್ವ ಪ್ರಯಾಣವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಬಸ್ತಾರ್ ಜಿಲ್ಲೆಯಲ್ಲಿ ಒಂದು ಬಾಂಬ್ ಸ್ಫೋಟಿಸಿ ಶಾಸಕರನ್ನ ಹತ್ಯೆಗೈದಿರುವಂತಹ ಕೆಲಸವನ್ನು ಕೂಡ ಹತ್ಯೆಗೈಯುವ ಕೆಲಸವನ್ನ ನಕ್ಸಲರು ಮಾಡಿದ್ರು. ಇವತ್ತು ಬಲರಾಂಪುರ ಜಿಲ್ಲೆಯ ಚುನ್ಚುನಾ ಎಂಬಲ್ಲಿ ಇರುವಂತಹ ಮತಗಟ್ಟೆಯ ಸಮೀಪದಲ್ಲೇ ಬಾಂಬ್ ಸ್ಫೋಟಿಸಿದ್ದಾರೆ. ಕಡಿಮೆ ತೀವ್ರತೆಯ ಬಾಂಬ್ ಅನ್ನ ನಕ್ಸಲರು ಸ್ಫೋಟಿಸಿರುವಂತದ್ದು. ನಕ್ಸಲರು ಈ ಬಾರಿಯ ಚುನಾವಣಾ ಬಹಿಷ್ಕಾರಕ್ಕೆ ಅಲ್ಲಿ ಕರೆ ಕೊಟ್ಟಿದ್ರು. ಆದ್ರೆ ನಕ್ಸಲರ ವಿರೋಧದ ನಡುವೆಯೂ ಕೂಡ ಚುನಾವಣಾ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗಿತ್ತು. ಮತದಾನ ಕೇಂದ್ರಗಳನ್ನ ತೆರೆದು ಮತಗಟ್ಟೆಗಳನ್ನ ತೆರೆದು ಅಲ್ಲಿ ಮತದಾನಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಯನ್ನ ನಮ್ಮ ಆಡಳಿತ ವ್ಯವಸ್ಥೆ ಮಾಡಿಕೊಟ್ಟಿತ್ತು, ಚುನಾವಣಾ ಆಯೋಗ ಮಾಡಿಕೊಂಡಿತ್ತು. ಆದ್ರೆ ಇದನ್ನ ಸಹಿಸದ ನಕ್ಸಲರು ಇವತ್ತು ಈ ಒಂದು ಮತಗಟ್ಟೆಯ ಸಮೀಪದಲ್ಲಿ ಬಾಂಬ್ ಸ್ಫೋಟಿಸಿದ್ದಾರೆ. ಈ ಕಡಿಮೆ ತೀವ್ರತೆಯ ಬಾಂಬ್ ಸ್ಫೋಟಿಸಿರುವಂತಹ ನಕ್ಸಲರು ಈ ಮೂಲಕವಾಗಿ ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಚುನಾವಣೆಗೆ ಅಡ್ಡಿಪಡಿಸುವಂತಹ ಒಂದು ಪ್ರಯತ್ನವನ್ನ ನಕ್ಸಲರು ನಡೆಸಿರುವಂತಹದ್ದು. ಇದು ನಡೆದಿರತಕ್ಕಂತಹದ್ದು ಛತ್ತೀಸ್ಗಢದ ಬಲರಾಂಪುರ ಜಿಲ್ಲೆಯ ಚುನ್ಚುನಾ ಎಂಬ ಮತಗಟ್ಟೆಯಲ್ಲಿ.